ಎಲ್ಲ ಮಿತ್ರರಿಗೆ ಹಾಗೂ ಚಿತ್ರ ಪ್ರೇಮಿಗಳಿಗೆ, ಸಂಗೀತ ಪ್ರೇಮಿಗಳಿಗೆ ನನ್ನ ನಮಸ್ಕಾರ. ಸರ್, ಕ್ಷಮೆ ಇರಲಿ, ನಾವೆಲ್ಲ ಸೇರೋದಕ್ಕೆ ಮೂಲ ಕಾರಣನೇ ಆ ಮ್ಯೂಸಿಕ್ ಪ್ಲಾಟ್ಫಾರ್ಮು. ನಮ್ಮ ಸುರೇಶ್ ಚಿಕ್ಕಣ್ಣ ಅವರನ್ನ ವಿಶೇಷವಾಗಿ ವೇದಿಕೆಗೆ ಸ್ವಾಗತಿಸೋಣ. ಸುರೇಶ್, ಯು ಆನ್ ಸ್ಟೇಜ್ ಪ್ಲೀಸ್. ನೀವೆಲ್ಲ ಹಾಡು ಕೇಳಿದ್ದೀರಾ. ಇವ್ರ ಪರಿಚಯ ಹೇಗಾಯಿತು, ನಮ್ಮ ಸ್ನೇಹ ಹೇಗೆ ಬೆಳೀತು ಎಲ್ಲವನ್ನು ಮೇಡಮ್ ಹೇಳಿದ್ದಾರೆ. ನನ್ನನ್ನು ಮಂಗಳೂರಿಗೆ ಕರೆಸಿ ಆ ಸೀರಿಯಲ್ ಮಾಡಿದರು. ತುಂಬ ಅದ್ಭುತವಾಗಿ ಮಾಡಿದರು. 2 days ಶೂಟಿಂಗ್ ಮಾಡಿದ್ರು. ಆಗ ಬೆಳೆದ ಸ್ನೇಹ. ನಾನು ಮಂಗಳೂರಿಗೆ ಬೇರೆ ಸಿನಿಮಾ ಶೂಟಿಂಗ್ ಹೋದರೂ, ಅಲ್ಲಿ ಯಾವುದಾದ್ರು ಪ್ರೆಸ್ ಮೀಟ್ ಆದರೂ ನಾನು ಇರೋ ಜಾಗಕ್ಕೆ, ನಾನು ಇರೋ ಹೋಟ್ಲಿಗೆ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಬರೀ ಕೈಯಲ್ಲಿ ಬರಲ್ಲ, ಏನಾದರೂ ಒಂದು ಗಿಫ್ಟ್ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ತುಂಬ ಹಂಬಲ್ ಆಗಿದ್ದಾರೆ. ನನಗೆ ಫಾದರ್ ಇಮೇಜ್ ನೀವು ಅಂತಾರೆ. ನನಗಿವರು ಗಾಡ್ ಫಾದರ್ ಇಮೇಜು. ಸೊ ಹಾಗಾಗಿ ಆ ಎಮೋಷನಲ್ ಟಚಿಂಗ್ ಇದೆ ನಮ್ಮಿಬ್ಬರಲ್ಲಿ. ಹಾಗಾಗಿ ನಾನು ಖುಷಿಯಿಂದ ಬಂದಿದ್ದೀನಿ. ಆದರೆ ನಾನು ಕರ್ತವ್ಯದಲ್ಲೇ ಇದ್ದೀನಿ. ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ರವಿ ಶ್ರೀವತ್ಸ ಅಂತ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಗ್ಯಾಂಗ್ ಆಫ್ ಯೂಕೋ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದರು. ಅವರೀಗ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕಥೆ. ಅದೇನು ಅಂದರೆ, ಬೆಳಿಗ್ಗೆ ಶೂಟಿಂಗ್ ಮಾಡಿದ್ದನ್ನು ಸಾಯಂಕಾಲ ಡಬ್ಬಿಂಗ್ ಮಾಡಬೇಕು. ನಾನು ಅರ್ಧ ಗಂಟೆ ಬರ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ನಾನು ಹೋಗೋಕ್ಕೆ 2 ಗಂಟೆ ಬೇಕಲ್ಲಿಗೆ. ಹಾಗಾಗಿ ನಾನು ಸ್ವಲ್ಪ ತರಾತುರಿಯಲ್ಲಿದ್ದೇನೆ. ಇದೇ ಹೆಸರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಫರ್ನಾಂಡಿಸ್ ಅವರು. ಅದಕ್ಕೆ ಕೈ ಜೋಡಿಸಿದ್ದಾರೆ, ಮನಸೋತಿದ್ದಾರೆ. ಆಸ್ಟ್ರೇಲಿಯಿಂದ ನಿರ್ಮಾಪಕರು ಬಂದಿದ್ದಾರೆ. ಇವರು ನೆಲೆಸಿರೋದು ಅಲ್ಲೇ. ಆದರೆ ಒಂದು ಊರು, ಹುಟ್ಟಿದ ಊರು, ಆ ಊರಿನ ಋಣ ತೀರಿಸ್ಬೇಕು, ಅಲ್ಲೇನಾದರೂ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸ್ತೀನಿ. ಫರ್ನಾಂಡಿಸ್ ಅವ್ರಿಗೂ ಶುಭ ಹಾರೈಸ್ತೀನಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ಸಿಂಗರು. ಈ ಒಂದು ಹೇಗೆ ಅಂದರೆ ಸ್ಮಾರ್ಟ್ ಫೋನ್ ಇದ್ದಂಗೆ ಎಲ್ಲ ಕೆಲಸನೂ ಮಾಡ್ತಾರೆ. ನಿರ್ದೇಶನ ಮಾಡ್ತಾರೆ, ಸಾಹಿತ್ಯ ಬರೀತಾರೆ, ಸ್ಕ್ರಿಪ್ಟ್ ಬನ್ನಲ್ಲಿ ಚಿತ್ರಕಥೆ ಬರೀತಾರೆ. ಎಲ್ಲವೂ ಇದೆ. ಅದು ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಒಂದು ಜಾಗ ಸಿಗ್ತಾ ಇಲ್ಲ ಅವ್ರಿಗೆ. ತುಂಬ ಕನಸು ಹೊತ್ತಿದ್ದಾರೆ. ಆ ಕನಸೆಲ್ಲ ನನಸಾಗಲಿ, ಈ ಸಿನಿಮಾ ಬೇಗ ಶುರುವಾಗಲಿ, ಅದು ಚೆನ್ನಾಗಿ ಮೂಡ್ ಬರಲಿ. ಟೈಟ್ಲೇ ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸು ಮತ್ತು ಸ್ವಲ್ಪ ಓಲ್ಡ್ ಏಜ್ ಆದಮೇಲೆ ಫೀಲಿಂಗ್ ಏನಿರುತ್ತೆ ಅಂತ. ಸುಮಾರಾಗಿ ಎಲ್ಲರ ಜೀವನದಲ್ಲೂ ಈ ಥರದ್ದು ಒಂದು ಸಣ್ಣದಾಗಿ ನಡೆಯುತ್ತೆ. ಬ್ರೇಸ್ಲೆಟ್ ಕೊಡದೇ ಇದ್ದರೂ ಲಾಲಿಪಾಪಾರು ಕೊಟ್ಟಿರೋ ನೆನಪನ್ನ ನೆನೆಸ್ಕೊಂಡು, ಅಯ್ಯೋ ಅವಳು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ನೆನೆಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಇದು ಎಲ್ಲರನ್ನೂ ರೀಚ್ ಆಗುವಂಥ ಒಂದು ಕತೆ ಇಟ್ಕೊಂಡಿದ್ದಾರೆ. ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ನಾನು ಶುಭ ಕೋರ್ತೀನಿ. ದಯವಿಟ್ಟು ಕ್ಷಮಿಸಿ, ನಾನು ಈಗಲೇ ಹೊರಡ್ತೀನಿ. ಯಾರು ತಪ್ಪು ತಿಳ್ಕೊಳ್ಬೇಡಿ. ತುಂಬ ಆಲ್ಬಮ್ ಸಾಂಗ್ಸ್ನೆಲ್ಲ ಮಾಡಿದ್ದಾರೆ. ಎಲ್ರಿಗಿಂತ ಮುಂಚೆ ನಾನೇ ನೋಡಿರೋದು. ಅವ್ರ ಜೊತೆ ನಾವು ಕೂಡ ಸೇರಿ ಒಂದು ವೆಬ್ ಸೀರೀಸ್, ಒಂದು ಸೀರಿಯಲ್ ಮಾಡಿದ್ವಿ. ಅದನ್ನು ಬಿಡುಗಡೆ ಆಗಬೇಕದು. ಕನ್ನಡ ಮತ್ತು ಎಷ್ಟು ಲ್ಯಾಂಗ್ವೇಜ್, ಕನ್ನಡ, ತುಳು 2 ಭಾಷೆಯಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅದಾದಷ್ಟು ಬೇಗ ತೆರೆ ಕಾಣಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರಲಿ. ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು. ಉಪೇಂದ್ರ ಅವ್ರ ಪರಿಚಯ ಇದ್ದಾರೆ ಅವ್ರಿಗೆ. ಅವ್ರ ನಂಬರ್ ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ. ನೀವು ಯಾರಾದರೂ ಇದ್ದರೆ ಪಾಪ ಕೊಡ್ರಿ ನಂಬರು, ಇಲ್ಲ ನೀವೇ ಫೋನ್ ಮಾಡಿ ಕಾನ್ಫರೆನ್ಸ್ ತಗೊಳ್ಳಿ. ಅವ್ರನ್ನ ಭೇಟಿ ಮಾಡೋವಂಥ ಅವಕಾಶವನ್ನು ಮಾಡಿಕೊಡಿ. ಅವರ ಪ್ರತಿಭೆ ಬರೀ ಗಲ್ಫ್ ಕಂಟ್ರಿಗೆ ಇರೋದು ಬೇಡ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರೋರು ಇಲ್ಲಿಗೆ ಬರಲಿ, ಅವರ ಪ್ರತಿಭೆ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ನಿಮಗೆಲ್ಲರಿಗೆ ಸರ್. ಇದು ನನ್ನೊಂದು ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಫಸ್ಟ್ ಸಾಂಗ್.
ವಿಡಿಯೋ ಸಾಂಗ್ ಮಾಡಿದ್ದೇನೆ. ಐ ಮೀನ್ ನಾವು ಸಾಂಗ್ ಮಾಡುವಾಗ ನಾವು ವಿ ನೆವರ್ ಥಾಟ್ ದಟ್ ಯು ಗೋಯಿಂಗ್ ಟು ಡೂ ದಿಸ್ ಮೂವಿ, ಓಕೆ, ಬಟ್ ಗ್ರ್ಯಾಜುವಲಿ ಆಫ್ಟರ್ ಎಡಿಟಿಂಗ್ ವಿ ಆರ್ ಸೆಟ್ಟಿಂಗ್, ನಾವು ಕೂತ್ಕೊಂಡು ಮಾತಾಡುವಾಗ ನಮ್ಮ ಮೈ ಕಲೀಗ್, ಮೈ ಫ್ರೆಂಡ್ಸ್, ಎವ್ರಿಬಡಿ ಟೋಲ್ಡ್ ಮಿ ದ್ಯಾಟ್ ನೀವು ಯಾಕೆ ಇದೊಂದು ಫಿಲ್ಮ್ ಮಾಡಬಾರ್ದು, ದೇ ಕ್ಯಾನ್ ಸಿ ದ ಸ್ಟೋರಿ ಲೈನ್ ಬಿಹೈಂಡ್ ದ್ಯಾಟ್ ಸಾಂಗ್. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಲೆಟ್ಸ್ ಸಿ ಡಿಸೈಡ್ ಮೊದಲು ಫಸ್ಟ್ ನಾವು ಸಾಂಗ್ ರಿಲೀಸ್ ಮಾಡುವ. ಸೊ ಹಾಗೆ ನಾವು ಸಿರೀಸ್ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಓಕೆ, ನಾನು ನಮ್ಮ ಸೈಡಿಂದ ಫುಲ್ ಸಪೋರ್ಟ್ ಮಾಡ್ತೇನೆ ನಿಮಗೆ. ಸೊ ದಟ್ಸ್ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಎಕ್ಸ್ಪೆಕ್ಟೇಷನ್ ತುಂಬ ಉಂಟು. ಐ ಮೀನ್ ಬಿಫೋರ್ ರಿಲೀಸಿಂಗ್ ನಾವು ಕೆಲವು ನಮ್ಮ ಮ್ಯೂಸಿಕ್ ಸರ್ಕಲ್ ನಾವು ಪ್ಲೇ ಮಾಡಿ ತೋರಿಸ್ತೇವೆ. ಅವರು ನಮಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ, ಇಟ್ಸ್ ಸಾಂಗ್ ಇಸ್ ನೈಸ್, ಇಟ್ ವಿಲ್ ರೀಚ್. ಸೊ ಲೆಟ್ಸ್ ಸಿ. ನಾವು ಈಗ ಯೂಟ್ಯೂಬಲ್ಲಿ ಫಸ್ಟ್ ನಾವು ಲಾಂಚ್ ಮಾಡ್ತೇವೆ. ಈಗ ವಿ ಕಾನ್ ಮೇಕ್ ಔಟ್, ಈಗ ನಮಗೆ ತುಂಬ ಕಾನ್ಫಿಡೆನ್ಸ್ ಉಂಟು, ಬಟ್ ಐ ಡೋಂಟ್ ನೋ ವಾಟ್ ಪೀಪಲ್ ಟೇಸ್ಟ್. Sir, I have to speak only in English. During my days with Smita, and I will always see Kemrel, just hitting his thighs like on a drumming scene or whatever it is. So when I asked the mother, is the boy really interested in drumming? So she said, yeah, he is very much interested. So we put him for a drumming classes. He just started a year and a half ago, but we could see a lot of progress in what he is doing. And predominantly he prefers to do rock, metal, heavy metal and those kind of songs. And then the girl Karen, we asked her what is her dream. She says she wants to be like Kylie Jenner, So we said, okay, let's give it a try. But to get into a position like Kylie Jenner, you got to start from somewhere, So you got to start small, then go big. So that is why we decided on we will do a scene, a movie kind of scene, and work towards it, and to take it as the days go by, to take it to the next level, and so on and so forth. So this is the actual background of the song and her aspirations. And to my surprise, the mother said she has also acted in one kind of a song or whatever it is. So we said, okay, we can add that into the mix, and we go from there. And that is how this idea originated. We met Vincent, and he told this is how it is going to be, and that is how it was shot. So this is the broad guidelines as to how we started this concept, and then how this concept has taken its root, and we want it to grow to a very, very big tree. So that's the plan, and that is the hope and aspirations of all of us here. Thank you very much. ಆ್ಯಕ್ಚುಲಿ ನಾನು ಈ ಸಾಂಗಿಗೆ ಅದು ಆಕ್ಸಿಡೆಂಟ್ಲಿ ನಾನು ಆ್ಯಕ್ಟ್ ಮಾಡಿದ್ದು. ಇವರು ಡೈರೆಕ್ಟ್ರ್ ಮತ್ತು ಬಂದು ಕೇಳಿದಾಗ ಆ್ಯಕ್ಚುಲಿ ನನ್ನ ಮಗಳು ಆ್ಯಕ್ಟಿಂಗ್ ಮಾಡಲಿಕ್ಕೆ ಅಂತ ಇದ್ದದ್ದು. ಮತ್ತು ಇವರು ಹೇಳಿದರು ಅಂದರೆ ಓಲ್ಡ್ ಏಜ್ ವರ್ಷನ್ಗೆ ನೀವು ಮಾಡ್ಬೋದು, ಹಾಗೆ ನಾವು ಒಂದು ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದು. ಸಿನಿಮಾದಲ್ಲಿ ಹೋಗ್ತೀರಾ ಮೇಡಮ್? ಗೊತ್ತಿಲ್ಲ, ಇದು ನಂದು ಫಸ್ಟ್ ನೋಡು. ಇನ್ನು ಆಫರ್ ಬಂದರೆ ಖಂಡಿತ. ಅಲ್ಲ, ಈ ಸಿನಿಮಾದಲ್ಲಿ ಅವರು ಡೈರೆಕ್ಟ್ ಇನ್ನೂ ನನಗೆ ಆಫರ್ ಕೊಡಲಿಲ್ಲ, ಏನು ಹೇಳಲಿಲ್ಲ ಅವರು. When Vincent sir asked me if you are interested in coming for this music show, I was like, yeah, why not? Let's try. That's what I thought. You are living in India? No, sorry, yeah, I'm living in India. You would like to act in the cinema? Yeah, if I get chance, yes, definitely. But I'm more keen on modeling. Yeah. ಸೊ ಫಸ್ಟ್ ಆಫ್ ಆಲ್ ನಾನು ನಾಬರ್ಟ್ ಸರ್ ಮತ್ತು ಲೈಕ್ ವಿನ್ಸೆಂಟ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದೇ ನಾನು ಒಮ್ಮೆ ಮಂಗಳೂರಿಂದ ನಾನು ಬ್ಯಾಂಗ್ಳೂರಿಗೆ ಬರುವಾಗ ಎಷ್ಟು ನನ್ನ ಕಾಲ್ ಬಂತು, ಲೈಕ್ ನೀ ಯಾಕೆ ಮಾಡ್ತೀಯಾ ಅಂತ, ಒಂದು ಸಾಂಗ್ ಉಂಟಂತ. ಸೊ ಯೂಶ್ವಲ್ ನನಗೆ ಲೈಕ್ ನಾನು ಲಾಂಗ್ ಟೈಮ್ ಆಯಿತು, ನಾನು ಒಮ್ಮೆ ಕೊಂಕಣಿ ಸಾಂಗ್ ಮಾಡಿದ್ದೆ ಒಂದು ಲೈಕ್ 4 years ಬ್ಯಾಕ್. ಸೊ ನನಗೆ ಟಚ್ ಇರಲಿಲ್ಲ. ಸೊ ನಾನು ಹೇಳಿದೆ ವಿಲ್ ಸಿ ಅಂತ. ಲೈಕ್
ಮತ್ತು ನನಗೆ ಲೈಕ್ ಅಶ್ವಿನ್ ಡಿಕೋಸ್ ಸಿಂಗರ್ ಮಂಗಳೂರಿಂದ, ಸೊ ಅವ್ರ ಹೆಸರು ಇದು ಯು ಗೋ ಫಾರ್ ಇಟ್ ಅಂತ. ಸೊ ಮತ್ತು ಲೈಕ್ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ದರು, ಸೊ ಅವರ ಹೆಸರು ವಾಣಿ ಅಂತ. ಸೊ ಅವರು ಇದ್ರು ಜಸ್ಟ್ ಹೋಗು, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇದು ನನಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ. ಆ್ಯಕ್ಚುಲಿ ಲಕ್ಷ್ಮೀಕಾಂತು ಈ ಸಾಂಗ್ ತೊಗೊಂಡು ಫಸ್ಟ್ ಬಂದು ತೋರಿಸಿದ ತಕ್ಷಣವೇ ನನಗೆ ಡೌಟ್ ಆಯಿತು, ಇವರು ಇಷ್ಟು ವರ್ಷ ವೆಯ್ಟ್ ಮಾಡಿ ಶೂಟ್ ಮಾಡಿರೋದಾ, ಅಂದರೆ ಇಬ್ಬರು ಒಂದೇ ಥರ ಟ್ವಿನ್ಸ್ ಇದ್ದಾರಲ್ಲ ಹೇಗೆ ಅಂತ. ಆಮೇಲೆ ಗೊತ್ತಾಯಿತು ಅಮ್ಮ ಮಗಳು ಅಂತ ಹೇಳಿ. ಸೊ ಆಮೇಲೆ ದೆನ್ ದುಬೈಯಿಂದ ನಮ್ಮ ವಿನ್ಸೆಂಟ್ ಬಂದರು. ಅವ್ರು ಕೇಳಿದ್ರು, ಸರ್ ಹೇಗಿದೆ, ಲೈಕ್ ಹೇಗೆ ಮಾಡೋಣ ಅಂತೇಳಿ. ಇದ್ರ ಜೊತೆಗೆ ಅವ್ರದ್ದು 5 ಸಾಂಗ್ ತೊಗೊಂಡು ಬಂದರು. ಎಷ್ಟು ಮೆಲೋಡಿಯಾಗಿ, ಕಂಪೋಸ್ಡ್ ಆಗಿ, ನೀಟಾಗಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಇದನ್ನ ಹಾಡು ನೋಡಿದ್ಮೇಲೆ ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಸರಿ ಸರ್, ಹಾಗೆ ಮುಂದುವರಿತಾ ನೆಕ್ಸ್ಟು ಸಿನಿಮಾ ಮಾಡ್ಬೋದಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟು ರೆಡಿ ಇದೆ, ಸೊ ಸಿನಿಮಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಫರ್ದರ್ ಅಂತ ಹೇಳಿ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದರು. ಪ್ರೊಡ್ಯೂಸರ್ ನೋಬತ್ ಬಂದ ತಕ್ಷಣ ಹೇಳಿದರು, ಸರ್ ಇಟ್ ಈಸ್ ಗೋಯಿಂಗ್ ಟು ಒನ್ ಆಫ್ ಗುಡ್ ಆ್ಯಕ್ಚುಲಿ, ಈ ಸಾಂಗಿಂದ ವಿ ಹ್ಯಾವ್ ಟು ಕಮ್ ಬರಬೇಕು. ಮತ್ತು ನಮ್ಮದು 11 years ಓಲ್ಡ್ ಬಾಯ್ ಇವನು ಇದಕ್ಕೆ ಡ್ರಮ್ ಮಾಡಿದ್ದಾನೆ, ಸೊ ಡ್ರಮ್ ನುಡಿಸಿದ್ದಾನೆ. ಸೊ ಸಿನಿಮಾ ಪೂರ್ತಿ ಬ್ಯಾಕ್ಗ್ರೌಂಡು ಇವನೇ ಮಾಡಬೇಕು. ಸೊ ಅದೊಂದು ಹೋಪ್ ಇದೆ ಸರ್, ನಂಗೆ ತುಂಬ ಚೆನ್ನಾಗಿ ಈ ಹ್ಯಾಸ್ ಟು ಕಮ್ ಅಂತ ಹೇಳಿದರು. ಸರಿ ಸರ್, ಹಾಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಇಲ್ಲಿ ಎಲ್ಲರೂ ಕೂತ್ಕೊಂಡು ಇದು ಸಾಂಗ್ ನೋಡಿ ಈ ಸಾಂಗ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಲೋಡಿಯಾಗಿ ಕೇಳುವಂಥದ್ದು. ಆಮೇಲೆ 5 ಸಾಂಗ್ಗಳು ತುಂಬ ಚೆನ್ನಾಗಿದೆ, 5 ಸಾಂಗ್ಗಳು ಕೇಳಿಸಿದ್ರು. ಇಟ್ ಇಸ್ ರಿಯಲಿ ಕಮ್ ಔಟ್ ವೆಲ್, ಬ್ಯೂಟಿಫುಲ್ ಆಗಿ. ಅಂದರೆ ಒಳ್ಳೆ ಸಿಂಗರ್, ಒಳ್ಳೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಲೆಫ್ಟ್ ಟು ರೈಟ್ ಕಂಪೋಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗು ಮುಂಬರೋ ದಿನಗಳಲ್ಲಿ ಸಿರಿ ಮ್ಯೂಸಿಕಲ್ಲಿ ಬರುತ್ತೆ, ನೋಡಿ ಕೇಳಿ. ಥ್ಯಾಂಕ್ ಯು ಸೋ ಮಚ್.